ಈಗಾಗಲೇ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಪ್ರವೀಣ್ ಸೂದ್ ಅವರು ಮಾತನಾಡ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಮ್ಮ ಸರ್ವಿಸಲ್ಲಿ 24 ಗಂಟೆ ಒಳಗೆ 2 ಸರಿ, 24 ಅಲ್ಲ 20 ಗಂಟೆಯಲ್ಲಿ 2 ಸರಿ ಈ ಥರ ಪ್ರೆಸ್ ಮೀಟ್ ಮಾಡೋದು ಸಂದರ್ಭ ಯಾವಾಗಲೂ ಬಂದಿರಲಿಲ್ಲ. ಆದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ನಿನ್ನೆ ಸಾಯಂಕಾಲ 5 ಗಂಟೆ ನಾನು ತಮ್ಮ ಜೊತೆಗೆ 24ನೇ ತಾರೀಕೇನು ಘಟನೆ ಆಗಿತ್ತು, 23ನೇ ತಾರೀಕೇನು ಘಟನೆ ಆಗಿತ್ತು ಅದರ ಬಗ್ಗೆ ಮಾತಾಡಿದೆ. ಯಶಸ್ವಿಯಾಗಿ ಸುಖಾಂತ ಆಗಿದೆ ಆ ಘಟನೆದು, ತಮ್ಮೆಲ್ಲರಿಗೂ ಗೊತ್ತಿದೆ. ನೆಕ್ಸ್ಟ್ ಡೇ 24th ಆಗಸ್ಟ್ಗೆ ಇನ್ನೊಂದು ಭಾಳ ದುಃಖದ ಘಟನೆ, ಹೇಳೋಕ್ಕೂ ನಮಗೂ ಮುಜುಗರ ಆಗತ್ತೆ ಅಂಥ ದುಃಖದ ಘಟನೆ ಅಂದರೆ ರೇಪ್ ಆ್ಯಂಡ್ ರಾಬ್ರಿ. ಒಂದು 24ನೇ ತಾರೀಕು ಆಗಿತ್ತು, 25ನೇ ತಾರೀಕು ನಾವು ಆಲಂಡಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. ಇದುವರೆಗೆ ತಮ್ಮೆಲ್ಲರಿಗೂ ಗೊತ್ತಿದೆ, ಇನ್ಸಿಡೆಂಟ್ 7 to 8 o'clock ಸಾಯಂಕಾಲ ಮಧ್ಯದಲ್ಲಿ ಆಗಿದೆ. ಕಂಪ್ಲೇನೆಂಟ್ ಅಂದರೆ ದಟ್ ಬಾಯ್ ಆ್ಯಂಡ್ ದ ವಿಕ್ಟಿಮ್, ದಟ್ ಗರ್ಲ್ ವರ್ ಡ್ರ್ಯಾಗ್ಡ್ ಆ್ಯಂಡ್ ದುಡ್ಡು ಡಿಮಾಂಡ್ ಇತ್ತು, 3 ಲಕ್ಷ ಕೊಡಬೇಕು ಅಂತ ಒಂಥರ ರಾಬರಿ ಮಾಡೋದು ಪ್ರಯತ್ನ ಇತ್ತು. ಅದು ಯಶಸ್ವಿ ಆಗಿಲ್ಲ. ಆದರೆ ಅದ ನಂತರ ಈ ಒಂದು ದುಃಖದ ಘಟನೆ ಆಯಿತು. ಇದಾದಮೇಲೆ ನಮ್ಮ ಕಮಿಷನರ್ ಅವರು ಮತ್ತು ಈ ದಕ್ಷಿಣ ವಲಯದ IG ಅವರು ಕೂಡ ಎಲ್ಲರೂ ಸೇರಿ ಒಂದು ಕಾರ್ಯಾಚರಣೆ ಪ್ಲಾನಿಂಗ್ ಮಾಡಿ 7 ತಂಡಗಳು ಬೇರೆ ಬೇರೆ ಕೆಲಸಕ್ಕೆ ಅವರು ಹಾಕಿದರು. ಈ ಕೇಸಲ್ಲಿ ಒಂದು ವಿಶೇಷ ಅಂದರೆ ಇದುವರೆಗೆ ನಮಗೆ ವಿಕ್ಟಿಮಿಂದ ಯಾವುದೋ ಒಂದು ಶಬ್ದನೂ ಗೊತ್ತಾಗಲಿಲ್ಲ. ಅದು ಸಹಜ, ನಾವು ಒಪ್ಕೋಬೇಕಾಗತ್ತೆ. ನಿನ್ನೆ ಕೂಡ ನಾನು ಮಾತಾಡಿದೆ, ವಿ ಹ್ಯಾವ್ ಟು ಬಿ ಸೆನ್ಸಿಟಿವ್ ಟು ದ ಟ್ರಾಮಾ ಶಿ ಈಸ್ ಸಫರಿಂಗ್. ಆ ಕಾರಣದಿಂದ ಯಾರು ಪೊಲೀಸ್ ಆಫೀಸರ್ ಆಗಲಿ ಬೇರೆ ಯಾರಾಗಲಿ ಅವರ ಜೊತೆಗೆ ಒಂದು ಸೆಂಟೆನ್ಸ್ ಕೂಡ ಎಕ್ಸ್ಚೇಂಜ್ ಮಾಡೋಕ್ಕಾಗಲಿಲ್ಲ. ಅವ್ರ ಫ್ರೆಂಡ್ ಯಾರಿದ್ರು, ಮೇಲ್ ಫ್ರೆಂಡ್, ಅವರು ನಮಗೆ ಸ್ವಲ್ಪ ಮಾಹಿತಿ ಕೊಟ್ಟರು. ಆದರೆ ಅದೂ ಇನ್ಕಂಪ್ಲೀಟ್, ಯಾಕೆಂದರೆ ಅವರು ಅನ್ಕಾನ್ಷಿಯಸ್ ಆಗಿದ್ದರು ಮತ್ತು ಅವ್ರದ್ದು ಲಿಮಿಟೇಷನ್ಸ್ ಇತ್ತು. ಆಮೇಲೆ ಮೂರನೇ ವಿಷಯ ಅಂದರೆ 7:30 8 o'clock ಎಷ್ಟು ಕತ್ಲಾಗತ್ತೆ ಅಲ್ಲಿ ತಮಗೆಲ್ಲ ಗೊತ್ತಿದೆ. ಮಧ್ಯದಲ್ಲಿ ನಿನ್ನೆ ಮತ್ತು ಮೊನ್ನೆ ಸಾಕಷ್ಟು ಪಬ್ಲಿಕ್ ಡೊಮೇನಲ್ಲಿ ಸ್ಪೆಕ್ಯುಲೇಷನ್, ಅಡ್ವೈಸ್ ಎಲ್ಲ ಸಿಕ್ಕಿದೆ. ಆದರೆ ಅದು ನಾವು ಗಮನಕ್ಕೆ ತರದೆ, ಏಕೆಂದರೆ ಮೋಸ್ಟ್ ಆಫ್ ಇಟ್ ಈಸ್ ಸ್ಪೆಕ್ಯುಲೇಟಿವ್. ಇಂಥವ್ರು ಮಾಡಿರ್ಬೋದು, ಅಂಥವ್ರು ಮಾಡಿರ್ಬೋದು. ನನಗೆ ಅನೌನ್ಸ್ ಮಾಡೋಕ್ಕೆ ಭಾಳ ಖುಷಿ ಆಗ್ತಾಯಿದೆ ಅಂತ ಹೇಳೋಕ್ಕಾಗಲ್ಲ, ಏಕೆಂದರೆ ಇದು ಸಂತೋಷದ ಪ್ರಸಂಗ ಯಾವುದೂ ಇಲ್ಲ. ಬಟ್ ಐ ವಾಂಟ್ ಟು ಅನೌನ್ಸ್ ದಟ್ ಈ ಕೇಸಲ್ಲಿ 5 ಮಂದಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈ 5 ಮಂದಿ ಯಾರು? ಅಗೇನ್ ಹೈಕೋರ್ಟ್ ಆರ್ಡರ್ ತಕ್ಕಂತೆ ನಾವು ಜಾಸ್ತಿ ಡೀಟೇಲ್ಸ್ ನಮ್ಗೆ ಕೊಡೋಕ್ಕೆ ಬರಲ್ಲ. ಆದರೆ ದೀಸ್ 5 people ಆರ್ ಆಲ್ ಬಿಲಾಂಗಿಂಗ್ ಟು ತಿರುಪೂರ್ ಇನ್ ತಮಿಳ್ನಾಡು. ಆವಾಗ ಮೈಸೂರು ಸಿಟಿಗೆ ಬರ್ತಿದ್ರು. ಅವರು ಬೇಸಿಕಲಿ ಲೇಬರ್ ಕ್ಲಾಸ್ ವರ್ಕರ್ಸ್, ವೈರಿಂಗ್ ಮಾಡಿದವರು, ಕಾರ್ಪೆಂಟ್ರಿ ಮಾಡಿದವರು, ಡ್ರೈವರ್ಸ್,
ಒಬ್ಬರು 7th ಕ್ಲಾಸ್ ಓದಿದ್ದಾರೆ, ಒಬ್ಬರು 8th ಕ್ಲಾಸ್ ಓದಿದ್ದಾರೆ, ಒಬ್ಬರು ಓದಿಲ್ಲ, ಒಬ್ಬರು ಜುವೆನೈಲ್ ಕೂಡ ಇದ್ದಾರೆ 17 ಇಯರ್ ಏಜ್. ಬಟ್ ಕನ್ಫರ್ಮ್ ಮಾಡಬೇಕಾಗತ್ತೆ. ಇದು ನಾವು ಹೇಳ್ತಾ ಇರೋದು ಭಾಳ ಪ್ರಿಲಿಮಿನರಿ ಇಂಟ್ರೋಗೇಷನ್ ಮೇಲೆ. ನಾವು ಆ್ಯಕ್ಚುಲಿ ನಮಗೆ ಬಿಟ್ಟರೆ ನಾವು ಇನ್ನೂ 24 hours ಇನ್ನೂ ಇಂಟ್ರೋಗೇಷನ್ ಮಾಡಿ ತಮಗೆ ತಿಳಿಸ್ಬೇಕಿತ್ತು. ಬಟ್ ನಮ್ಗೆ ಗೊತ್ತಿದೆ ತಮ್ಮ ಕಂಪಲ್ಷನ್ಸ್. ಸೊ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಪ್ರಕಾರ ಒಬ್ಬರು ಜುವೆನೈಲ್ ಇದ್ದಾರೆ 17 years, ಬಟ್ ಸಬ್ಜೆಕ್ಟ್ ಟು ಕನ್ಫರ್ಮೇಷನ್. ಆದರೆ ತಮಗೆ ಗೊತ್ತಿದೆ ಈಗ ಜುವೆನೈಲ್ ಆ್ಯಕ್ಟಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಬಂದಿವೆ. ಹಿಂದೆ ಜುವೆನೈಲ್ ಡೆಫಿನೇಷನ್ ಏನಿತ್ತು ಅಂದರೆ ಲೆಸ್ ದೆನ್ 18 years. ಈಗ ನಿರ್ಭಯ ಕೇಸ್ ಆದಮೇಲೆ ಜುವೆನೈಲ್ದು ಒಂದು ಡೆಫಿನೇಷನ್ ಚೇಂಜ್ ಆಗಿದೆ ವಿತ್ ರಿಸ್ಪೆಕ್ಟ್ ಟು ಸೀರಿಯಸ್ ಕೇಸಸ್. ಯಾವಾಗ ಒಂದು ಭಾಳ ಸೀರಿಯಸ್ ಕೇಸ್ ಇದ್ದರೆ, ಸೀರಿಯಸ್ ಕ್ರೈಮ್ ಇದ್ದರೆ, ಅದರಲ್ಲಿ ಬಿಯಾಂಡ್ 16 ಆಲ್ಸೋ ದೇ ವಿಲ್ ಬಿ ಟ್ರಯಲ್ಡ್ ಬೈ ದಿ ಕೋರ್ಟ್ ಆ್ಯಸ್ ಯೂಶುವಲ್, ಇಸ್ಂಟ್ ಇಟ್? ಸೊ ಅವ್ರದ್ದು ಬಟ್ ನಾವು ಏಜ್ ಕನ್ಫರ್ಮ್ ಮಾಡಿದ ನಂತರ ವೆದರ್ ರೆಗ್ಯುಲರ್ ಕೋರ್ಟ್ಗೆ ಅವರು ಟ್ರಯಲ್ ಆಗುತ್ತೆ ಅಥವಾ ಜುವೆನೈಲ್ ಕೋರ್ಟ್ಗೆ ಕಳಿಸ್ಬೇಕಾಗತ್ತೆ, ಅದು ನಾವು ಪರಿಶೀಲನೆ ಮಾಡ್ತೀವಿ. ಇವರು ಕೆಲವು ಸರಿ ಯಾವುದೋ ಒಂದು 2 ಕೆಲಸಕ್ಕೋಸ್ಕರ ಮೈಸೂರು ಸಿಟಿಗೆ ಬರ್ತಿದ್ರು. ಬಂದಾಗ ಹೋಗೋದು ಮುಂಚೆ ಸ್ವಲ್ಪ ಕುಡಿಯೋದು, ಪಾರ್ಟಿ ಮಾಡೋದು ಅಭ್ಯಾಸ ಇತ್ತು. ಆ ದಿವಸ ಅವರು ಅಲ್ಲಿ ಇದ್ದರು. ಮುಂದೆ ಏನಾಯಿತು ಅದು ಎಲ್ಲ ತಮಗೆ ಗೊತ್ತಿದೆ. ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಮೈ ಟೀಮ್ ಆ್ಯಂಡ್ ಆಲ್ಸೋ ಥ್ಯಾಂಕ್ ಆಲ್ ಆಫ್ ಯು. ತಾವು ಭಾಳ ಪೇಷನ್ಸಿಂದ ಇಂಥ ಘಟನೆಗಳು ಇನ್ವೆಸ್ಟಿಗೇಟ್ ಮಾಡೋಕ್ಕೆ, ಪತ್ತೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಭಾಳ ಸರಿ ನಾವು ಕೇಳ್ತೀವಿ 24 hours ಆಯಿತು ಅರೆಸ್ಟ್ ಆಗಿಲ್ಲ, 48 hours ಆಯಿತು ಅರೆಸ್ಟ್ ಆಗಿಲ್ಲ. ನನಗೆ ಗೊತ್ತಿದ್ರೆ ಯಾರಿದ್ದಾರೆ ಅರೆಸ್ಟ್ ಮಾಡೋದು 24 hours, ಯಾಕೆ ನಾವು 4 hours ವೇಟ್ ಮಾಡೋದಿಲ್ಲ. ಮತ್ತು ಇಂಥ ಬ್ಲೈಂಡ್ ಕೇಸ್ ವೇರ್ ಓನ್ಲಿ ಸೋರ್ಸ್ ಹ್ಯಾಸ್ ಬೀನ್ ಟೆಕ್ನಿಕಲ್ ಆ್ಯಂಡ್ ಸೈಂಟಿಫಿಕ್ ಎವಿಡೆನ್ಸ್, ಟೆಕ್ನಿಕಲ್ ಆ್ಯಂಡ್ ಸೈಂಟಿಫಿಕ್ ಕ್ಲೂಸ್. ಸೊ ಇದಕ್ಕಿಂತ ಜಾಸ್ತಿ ಇನ್ವೆಸ್ಟಿಗೇಟಿವ್ ಡಿಟೇಲ್ಸ್ ಹೇಳೋದು ಈಗ ಸೂಕ್ತಿಲ್ಲ. ನಮ್ಮ ಟೀಮ್ ಆ್ಯಕ್ಚುಲಿ ಲೆಡ್ ಬೈ ಪ್ರತಾಪ್ ರೆಡ್ಡಿ, ADG ಲಾ ಆ್ಯಂಡ್ ಆರ್ಡರ್. ಅವರು 4 ದಿವಸದಿಂದ ಇಲ್ಲೇ ಇದ್ದಾರೆ. ಮತ್ತು ಚಂದ್ರಗುಪ್ತ್, ನಮ್ಮ IG ಸದರ್ನ್ ರೇಂಜ್ ಪ್ರವೀಣ್ ಪವಾರ್, ಪ್ರದೀಪ್ ಗುಂಟಿ DCP ಲಾ ಆ್ಯಂಡ್ ಆರ್ಡರ್, ಆ್ಯಂಡ್ ಗೀತಾ DCP ಕ್ರೈಮ್, ಆ್ಯಂಡ್ ಆಫ್ ಕೋರ್ಸ್ ನಮ್ಮ SP ಚೇತನ್. ಎಲ್ಲರೂ ಆ್ಯಸ್ ಎ ಟೀಮ್ ಆಗಿ 2 ಕೇಸಸ್ ಅಲ್ಲಿ ಟೀಮ್ ಆಗಿ ಕೆಲಸ ಮಾಡಿ ಪತ್ತೆ ಮಾಡಿದ್ದಾರೆ. ನಾನು ಈ ಕೇಸ್ ಡಿಟೆಕ್ಷನ್ ಬಗ್ಗೆ ಜಸ್ಟ್ 5 minutes ಮುಂಚೆ ಸನ್ಮಾನ್ಯ ಗೃಹ ಸಚಿವರಿಗೂ ಹೇಳಿದಾಗ ಅವರು ಹೇಳಿದರು, ಫಸ್ಟ್ ನಮ್ಮ ಕಡೆಯಿಂದ ಈ ಟೀಮ್ಗೂ ಕೂಡ 5 ಲಕ್ಷ ರೂಪಾಯಿ ರಿವಾರ್ಡ್ ನೀವು ಘೋಷಣೆ ಮಾಡಿ ಅಂತ. ಅದಕ್ಕೆ ಅವರು ಹೇಳಿದಾಗೆ ನಿನ್ನೆ ಒಂದು 5 ಲಕ್ಷ ರೂಪಾಯಿ ಬೇರೆ ಕೇಸಲ್ಲಿ ರಿವಾರ್ಡ್ ಅನೌನ್ಸ್ ಮಾಡಿದ್ದೆ. ಈ ಕೇಸಲ್ಲಿ ಕೂಡ 5 ಲಕ್ಷ ರೂಪಾಯಿ ರಿವಾರ್ಡ್ ಅನೌನ್ಸ್ ಮಾಡ್ತಾಯಿದ್ದೀನಿ. ಆದರೆ ರಿವಾರ್ಡ್ ಮುಖ್ಯ ಅಲ್ಲ, ಅದು ಇನ್ಸಿಡೆಂಟಲ್. ಇದು ಡಿಟೆಕ್ಷನ್ ನಾವು ರಿವಾರ್ಡ್ಗೋಸ್ಕರ ಯಾರು ಮಾಡಲ್ಲ. ದಿಸ್ ಇಸ್ ಜಸ್ಟ್ ಟು ಕೀಪ್ ದೇರ್ ಮೊರಲ್ಲ. ಥ್ಯಾಂಕ್ ಯು. ಎನಿಥಿಂಗ್. ಕೆಲವು ಜನರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ಆದರೆ ನಾವು ಇನ್ನೂ ಡೀಪಾಗಿ ವೆರಿಫೈ ಮಾಡಬೇಕಾಗತ್ತೆ. ಸಿ, ಲಾಟ್ ಆಫ್ ಇನ್ವೆಸ್ಟಿಗೇಷನ್ ನೀಡ್ ಟು ಬಿ ಡನ್. ಇನ್ನೂ ನಾವು ಅವ್ರಿಗೆ ಕರ್ಕೊಂಡು ಇಲ್ಲಿ ಸಿಟಿಗೂ ಕರ್ಕೊಡೋದು ನಿಮ್ಗೆ ಸಾಧ್ಯ ಆಗಲಿಲ್ಲ, ಏಕೆಂದರೆ ಫುಲ್ ನೈಟ್ ಆಪರೇಷನ್ ನಡೀತಿತ್ತು. ಬಟ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಂದರೆ ಸಣ್ಣ ಪುಟ್ಟ ಕೇಸಸ್ ಅಲ್ಲೇ ತಮಿಳುನಾಡುವಲ್ಲಿ ಮಾಡಿದ್ದಾರೆ ಅಂತ ನಮಗೆ ಅನಿಸ್ತದೆ. ಬಟ್ ಖಚಿತವಾಗಿ ಕೆಲವು ದಿವಸ ನಂತರ ತಮಗೆ ಹೇಳ್ತೀವಿ. ರೆಗ್ಯುಲರ್ ಅಂದರೆ ಅವರು ಅಲ್ಲೇ ಕೆಲಸ ಮಾಡೋದು. ನಾನು ಹೇಳಿದಾಗೆ ಒಬ್ಬರು ಕಾರ್ಪೆಂಟರ್ ಇದ್ದಾರೆ, ವೈರಿಂಗ್ ಇದ್ದಾರೆ, ಡ್ರೈವರ್ ಇದ್ದಾರೆ. ಡ್ರೈವರ್ ಬಂದಾಗ ಈ ಕೆಲವು ಸರಿ ಬಂಡಿ ಪಳ್ಳಿಗೆ ಬರ್ತಾರಲ್ಲ, ತರಕಾರಿ ತಗೊಂಡು ಬರ್ತಾರೆ. ಬಂಡಿ ಪಳ್ಳಿ APMC ಅಲ್ಲಿ ಬರ್ತಾರೆ, ತರಕಾರಿ ತಗೊಂಡು ಅಥವಾ ಟೊಮ್ಯಾಟೊ ತಗೊಂಡು ಆಲೂಗಡ್ಡೆ ತಗೊಂಡು ಏನು ಬರ್ತಾರೆ. ಸೊ ಅವ್ರ ಜೊತೆ ಫ್ರೆಂಡ್ಸ್ನೂ ಬಂದುಬಿಡ್ತಾರೆ. ಆಟೋದಲ್ಲಿ ತಂದರೆ, ಗಾಡಿಯಲ್ಲಿ ತಂದರೆ, ಹೋಗೋದು ಮುಂಚೆ ಸ್ವಲ್ಪ ಪಾರ್ಟಿ ಮಾಡಿಕೊಂಡು ಹೋಗ್ತಿದ್ರು. ಈ ಸರಿ ಹೋಗೋದು ಮುಂಚೆ ಇಂಥ ಒಂದು ಜಘನ್ಯ ಅಪರಾಧ ಮಾಡಿ ಹೋಗಿದ್ದಾರೆ. ಅದಕ್ಕೆ ಅವ್ರಿಗೆ ನಾವು ಹಿಡಿದಿದ್ದೀವಿ. ಅವರು
ಸಿ ನಾನು ಮೊದಲೇ ಹೇಳಿದೆ, ಇದುವರೆಗೆ ನಾವು ಅವ್ರಿಗೆ ಡಿಟೇಲ್ ಆಗಿ ಇಂಟ್ರೋಗೇಷನ್ನು ಮಾಡೋಕ್ಕಾಗಲಿಲ್ಲ, ಪ್ರಿಲಿಮಿನರಿ ಇಂಟ್ರೋಗೇಷನ್ ಮಾತ್ರ ಮಾಡಿದ್ದೀವಿ. ಇನ್ಫಾರ್ಮೇಷನ್ ನಮಗೆ ಏನಿದೆ ಅಂದರೆ ಅಲ್ಲೇ ಸುತ್ತಮುತ್ತ ಏರಿಯಾದಲ್ಲಿ ಎಲ್ಲಿಂದ ನಡ್ಕೊಂಡು ಬಂದರು, ಅಲ್ಲಿ ರಸ್ತೆಯಲ್ಲಿ ರೆಸ್ಟ್ ತಗೊಳ್ತಿದ್ರು ಅಥವಾ ಏನು ಮಾಡ್ತಿದ್ರು ಅಥವಾ ಪಾರ್ಟಿ ಮಾಡ್ತಿದ್ರು, ಈಗ ಹೇಳೋಕ್ಕೆ ಕಷ್ಟ ಆಗುತ್ತೆ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗದಂತೆ ನಾವು ನಮಗೆ ತಮಗೆ ತಿಳಿಸ್ತೀವಿ. ಇದುವರೆಗೆ ಹೇಳೋಕ್ಕಾಗಲ್ಲ, ನಮಗೆ ಮಾಹಿತಿ ಅಲ್ಲ, ತಮಗೆ ಇದ್ರೆ ನಮಗೆ ಕೊಡಿ. ಇಲ್ಲ ಇಲ್ಲ, ಮೈಸೂರು ಸಿಟಿ ಆ್ಯಂಡ್ ಸದರ್ನ್ ರೇಂಜ್, ದಕ್ಷಿಣ ವಲಯ ಎಲ್ಲರೂ ಸೇರಿ ಟೀಮ್ ಮಾಡಿದ್ದಾರೆ. ಇದು ಇಂಥ ಕೇಸ್ ಡಿಟೆಕ್ಷನ್ ಮಾಡುವಾಗ ಸಿಟಿ ಅವರು, ರೂರಲ್ ಅವರು, ಹಾಸನ್ ಅವರು ಏನು ವ್ಯತ್ಯಾಸ ಇಲ್ಲ, ಎಲ್ಲರೂ ಸೇರಿ ಕೆಲಸ ಮಾಡಿದ್ದಾರೆ. 6 ಜನ ಇದ್ದಾರೆ, ಒಬ್ರು ಎಬ್ಸ್ಕಾಂಡಿಂಗ್, ಒನ್ ಅಮಂಗ್ ದ 5. ಎಸ್, ಹೌದು ಹೌದು, ಪೊಲೀಸ್ ಕಸ್ಟಡಿ ತಗೊಳ್ತೀವಿ. ನೋ ನೋ ನೋ, ನಾವು ಎಲ್ಲಿಂದ ಹಿಡಿದಿದ್ವಿ ಆಫ್ಟರ್ ದ ಇನ್ಸಿಡೆಂಟ್ ಮೈಸೂರಿಗೆ, ಅದು ನಾವು ನೋಡಬೇಕಾಗತ್ತೆ. ಅದು ನಾವು ಎಲ್ಲ ಈಗಲೇ ಹೇಳೋಕ್ಕಾಗಲ್ಲ, ಸ್ವಲ್ಪ ಕೆಲಸ ನಾವು ಕೋರ್ಟಲ್ಲಿ ಹೇಳಬೇಕಾಗುತ್ತೆ. ವಿ ಡೋಂಟ್ ನೋ, ವಿ ಡೋಂಟ್ ನೋ, ವಿ ಡೋಂಟ್ ನೋ, ವಿ ಡೋಂಟ್ ನೋ. ನಾವು ಇಂಟ್ರೋಗೇಷನ್ ಮಾಡಿದ್ಮೇಲೆ ಹೇಳ್ತೀವಿ. ಸಿ, ಒಂದು ನಿಮಿಷ, ರೇಪ್ ಪ್ಲ್ಯಾಂಡ್ ಆರ್ ಆಕ್ಸಿಡೆಂಟಲ್ ಹೇಳೋದು ಅಷ್ಟು ಸುಲಭ ಅಲ್ಲ. ಇಟ್ ಈಸ್ ಅ ಕೋಇನ್ಸಿಡೆನ್ಸ್. ಅವರು ಅಲ್ಲಿ ಇದ್ದರು, ಹುಡುಗ ಹುಡುಗಿ ಅಲ್ಲಿ ಇದ್ದರು. ಈಗ ಅವ್ರಿಗೆ ಗೊತ್ತಿತ್ತು ಅದಕ್ಕೆ ಅಲ್ಲಿ ಬಂದಿದ್ದಾರೆ ಅಥವಾ ಆಕ್ಸಿಡೆಂಟ್ಲಿ ಅಲ್ಲಿ ಸಿಕ್ಕಿದ್ರು, ಈ ಸ್ಟೇಜಲ್ಲಿ ಹೇಳೋದು ಕಷ್ಟ ಆಗತ್ತೆ ಮತ್ತು ತಪ್ಪಾಗತ್ತೆ. ಆದರೆ ಕ್ರಿಮಿನಲ್ ಪಾಯಿಂಟ್ ಆಫ್ ವ್ಯೂ ಇಂದ ರೇಪ್ ಮಾಡೋದಕ್ಕೆ ಆಕ್ಸಿಡೆಂಟ್ ಏನು ಇರೋದಿಲ್ಲ. ರೇಪ್ ಇಸ್ ಅ ರೇಪ್ ಆಗಿರ್ಬೋದು, ಬಟ್ ಈಗ ಹೇಳೋದು ಕಷ್ಟ ಆಗುತ್ತೆ. ಕಾರಣ ಭಾಳ ಡಿಟೇಲ್ಡ್ ಚರ್ಚೆ ನಾವು ಆಫೀಸರ್ಸ್ ಮಾಡಬೇಕಾಗತ್ತೆ. ಅದಕ್ಕೆ ಏನು ಕಾರಣ, ಒಂದು ಕಾರಣ ಇರಲಿಕ್ಕೆ ಇಲ್ಲ, ಸುಮಾರು ಕಾರಣ ಇರಬಹುದು. ಬಟ್ in the end, I would like to say that Mysore is one of the safest city even today in the country. Let us not let one incident, let us not paint the whole Mysore city by the same brush. ಅದು ಡೀಟೇಲ್ಸ್ ಹೊಡ್ತೀವಿ. ಓಕೆ, ಸಿ, ಹಿಡಿಯೋಕ್ಕೆ ಅಂತೂ ನಮಗೆ ಯಾವುದು ಅಲ್ಲಿಂದ ಕ್ಲೂ ಸಿಕ್ಕಿಲ್ಲ. ಅದಕ್ಕೆ ನಾನು ಅವ್ರಿಗೆ ಬ್ಲೇಮ್ ಮಾಡ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಯಾರಾದರೂ ಇದ್ದರೆ ಮಾತಾಡೋದು ಒಂದೇ ದಿವಸ ಅಥವಾ 2 ದಿವಸಲ್ಲಿ, ಮೂರನೇ ದಿವಸಲ್ಲಿ ಮಾತಾಡೋದು ಭಾಳ ಕಷ್ಟ ಆಗುತ್ತೆ. ಮಾನಸಿಕವಾಗಿ ಒಂದು ಭಾಳ ಸೀರಿಯಸ್ ಒಂದು ನೋವಾಗತ್ತೆ, ಡ್ಯಾಮೇಜ್ನೂ ಆಗತ್ತೆ. ಮತ್ತು ಅವ್ರಿಗೆ ಸ್ವಲ್ಪ ಆಸ್ಪತ್ರೆಯಲ್ಲಿ ಕೂಡ ಇದ್ದರು. ಟ್ರಯಲ್ ಮಾಡುವಾಗ ಈಗ ಇದು ಒಂದು ಭಾಳ ಜಘನ್ಯ ಅಪರಾಧ. ನಾನು ನಮ್ಮ ADG ಲಾ ಆ್ಯಂಡ್ ಆರ್ಡರ್ ಅವ್ರಿಗೂ ಹೇಳಿದ್ದೀನಿ ಕೂಡ, ಅವರು ಆಗಲೇ ಕ್ರಮ ತಗೊಂಡಿದ್ದಾರೆ. ವಿ ವಿಲ್ ಟ್ರೈ ಟು ಫೈಲ್ ದ ಚಾರ್ಜ್ ಶೀಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. FSL ಟೀಮ್ ಫುಲ್ ಟೈಮ್ ಕೆಲಸ ಮಾಡ್ತಾನೆ ಇದ್ದಾರೆ. ಆದಷ್ಟು ಜಲ್ದಿ FSL ಇನ್ವೆಸ್ಟಿಗೇಷನ್ ಏನು ಸೈಂಟಿಫಿಕ್ ಎವಿಡೆನ್ಸ್ ಏನಿದೆ ಅದು ತಗೊಂಡು ವಿ ವಿಲ್ ಟ್ರೈ ಟು ಫೈಲ್ ಚಾರ್ಜ್ ಶೀಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. And I will also request Honorable High Court to expedite the trial of this case. ಟ್ರಯಲ್ ಮಾಡಿದರೆ ನಮ್ಮ ಕಡೆಯಿಂದ ಸ್ಪೆಷಲ್ ಪ್ರಾಸಿಕ್ಯೂಟರ್ ಬೇಕಾದರೆ ಸ್ಪೆಷಲ್ ಪ್ರಾಸಿಕ್ಯೂಟರ್ ಹಾಕ್ತೀವಿ, FSLದು ಏನು ಬೇಕು ಅದು ಹಾಕ್ತೀವಿ. ಟ್ರಯಲ್ ಜಲ್ದಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ, ಸೋ ದ್ಯಾಟ್ ಅಪರಾಧಿಗಳಿಗೆ ಆದಷ್ಟು ಜಲ್ದಿ ಸಜೆ ಸಿಗಬೇಕು. ಆ ಪ್ರಯತ್ನ ನಾವು ಮಾಡ್ತೀವಿ. ಮತ್ತು ಟ್ರಯಲ್ ಸ್ಟೇಜಲ್ಲಿ ವಿಕ್ಟಿಮ್ದು ಕೂಡ ನಮಗೆ ಸಹಕಾರ ಸಿಗತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಏಕೆಂದರೆ ಇಷ್ಟು ಕೆಲಸ ನಮ್ಮ ಪೊಲೀಸ್ ಅವರು ಮಾಡಿದ್ದಾರೆ.
ಈ ಬರೀ ಡಿಟೆಕ್ಟ್ ಆಗಿ ನಮ್ಮದು ನಮಗೆ ಅಷ್ಟು ಸಂತೋಷ ಆಗೋದಿಲ್ಲ. ಡಿಟೆಕ್ಷನ್ ಈಸ್ ಓನ್ಲಿ ಫಸ್ಟ್, ಮೊದಲೇ ಹೆಜ್ಜೆ ಇದು. ನಮಗೆ ಫೈನಲ್ ಹೆಜ್ಜೆ ಅಂದರೆ ಅವ್ರದ್ದು ಕನ್ವಿಕ್ಷನ್ ಆಗಬೇಕು. ಆ ಕನ್ವಿಕ್ಷನ್ ತಗೊಳ್ಳೋಕ್ಕೆ ಏನೇನು ಕ್ರಮ ತಗೋಬೇಕು, ಯಾರ್ಯಾರ್ದು ಸಹಕಾರ ಬೇಕು ನಾವೆಲ್ಲ ತಗೊಳ್ತೀವಿ. ತಮ್ಮದು ಸಹಕಾರ ಕೂಡ ತಗೋ. ಥ್ಯಾಂಕ್ ಯು. ಸೋ ಫಾರ್ ವಿ ಹ್ಯಾವ್ ನಾಟ್ ಹರ್ಡ್ ಆಫ್ ಬ್ಲ್ಯಾಕ್ ಮೇಲ್. ಪತ್ರಿಕೆದಲ್ಲಿ ನ್ಯೂಸ್ ಪೇಪರ್ಸಲ್ಲಿ ನಾವು ಭಾಳಷ್ಟು ಇನ್ಫಾರ್ಮೇಷನ್ ಓದ್ತಾ ಇದ್ದೀವಿ, ಬಟ್ ಅದು ನಮಗೆ ಅಂತೂ ಎಲ್ಲೂ ಸಿಕ್ಕಿಲ್ಲ. ವಿ ಡೋಂಟ್ ನೋ. ಅದೇ ನಾನು ನ್ಯೂಸ್ ಪೇಪರ್ಸಲ್ಲಿ ಓದ್ತಾ ಇದ್ದೀನಿ. ತಮ್ಮ ಮೂಲಗಳು ನಮಗಿಂತ ಜಾಸ್ತಿ ಸ್ಟ್ರಾಂಗ್ ಇರಬಹುದು, ಬಟ್ ನನ್ನ ಇನ್ವೆಸ್ಟಿಗೇಷನ್ ಪ್ರಕಾರ ಇದುವರೆಗೆ ಇನ್ವೆಸ್ಟಿಗೇಷನ್ ಪ್ರಕಾರ ಆ ಥರ ಯಾವುದು ಆತಂಕ ಇಲ್ಲ. ಮುಂಬೈ ನಮಗೆ ಗೊತ್ತೇ ಇಲ್ಲ. ನನ್ನ ಬಾಯಿಂದ ಯಾವಾಗ ಮುಂಬೈ ಹೇಳಲಿಲ್ಲ. ವಿ ಡೋಂಟ್ ನೋ. ನಾವು ಟಚ್ಚಲ್ಲಿ ಇರ್ತೀವಿ. ನಾನು ನಿನ್ನೆನೂ ಕೆಲವು ಶಬ್ದ ನಿಮಗೆ ಹೇಳಿದೆ. ಯಾವಾಗ ಸಾಧ್ಯ ಆಗುತ್ತೆ ಸಹಕಾರ ಸಿಗತ್ತೆ. ಈಗ ಡಿಟೆಕ್ಟ್ ಮಾಡಿದ್ದೀವಿ, ಸಹಕಾರ ಖಂಡಿತ ಸಿಗತ್ತೆ ಅಂತ ನಮಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಒಂದು 100 to 200 vehicles from Kerala and Tamil Nadu come to APMC. No vehicle has gotten GPS. Will the government insist interstate vehicles, particularly goods carriers? It's a policy decision. ನಾನು ಹೇಳಿದೆಯಲ್ಲ, ಯಾವ ರೀತಿ ಮಾಡ್ತೀನಿ ಅದು ನಾನು ಹೇಳಲ್ಲ ಈಗ, ಬಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ನಮಗೆ ಸಹಕಾರ ಸಿಗತ್ತೆ ಅಂತ ನಮಗೆ ಫುಲ್ ವಿಶ್ವಾಸ ಇದೆ. ಥ್ಯಾಂಕ್ ಯು. ಕರೆಕ್ಟ್. ರಾಬರಿಗೋಸ್ಕರ, ಬ್ಲ್ಯಾಕ್ ಮೇಲ್ ಅಲ್ಲ, ರಾಬರಿಗೋಸ್ಕರ 3 ಲಕ್ಷ ಡಿಮ್ಯಾಂಡ್ ಮಾಡಿದ್ರು. ಫೋನ್ ಮಾಡಿಸಿದ್ದಾರೆ, 3 ಲಕ್ಷ ತರಬೇಕು, ಅದು ಪ್ರಯತ್ನ ನಡೆದಿದೆ. ರಾಬರಿಗೆ ಏನು ಕಾರಣ ಇರ್ತದೆ ಸರ್? ಇಟ್ಸ್ ಅ ಕೇಸ್ ಆಫ್ ರಾಬರಿ ಫಸ್ಟ್. ಇನ್ನು ನಾನೇ ಆರೋಪಿ ನೋಡಿಲ್ಲ. ತಾವು ಏನು ಮಾತಾಡ್ತಾ ಇದ್ದೀರಿ? ಅದು ನಾನು ತಮಗೆ ಹೇಳಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ನಾವು ಮಾಡಬೇಕು. ಇದರಲ್ಲಿ ಯಾವುದು ಬ್ಲ್ಯಾಕ್ ಮೇಲ್ ಪ್ರಸಂಗ ಇದುವರೆಗೆ ನಮಗೆ ಗೊತ್ತಿಲ್ಲ. ಇಲ್ಲ. ಓಕೆ, ಥ್ಯಾಂಕ್ ಯು. ಸೂದ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗಾಗಲೇ 5 ನಾವು ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಒಬ್ಬ ಮಾತ್ರ 17 ವರ್ಷದವನು, ಜುವೆನೈಲ್ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಆದರೆ ಹೀನಿಯಸ್ ಕ್ರೈಮ್ನ ವಿಚಾರದಲ್ಲಿ ಜುವೆನೈಲ್ ಬರೋದಿಲ್ಲ. ಅವ್ರನ್ನ ಕೂಡ ರೆಗ್ಯುಲರ್ ಕೋರ್ಟ್ನಲ್ಲಿ ನಾವು ಟ್ರಯಲ್ ಮಾಡೋದಕ್ಕೆ ಇವತ್ತು ಕಾನೂನು ಮೂಲಕ ಅವಕಾಶ ಇದೆ ಅನ್ನೋದನ್ನ ಹೇಳಿದ್ದಾರೆ. ಹೀಗೆ ಈಗಾಗಲೇ ಪ್ರವೀಣ್ ಸೂದ್ ಅವರು ಹೇಳಿರುವಂತಹ ಮಾತುಗಳಲ್ಲಿ ಸ್ಪಷ್ಟವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿವರವನ್ನು